ಹಲೋ. ಹಾಂ ನೋಡಿದೆ, ಇನ್ವಿಟೇಷನ್ ನೋಡಿದೆ. ಮುಂದಿನ ವಾರ ಇಟ್ಕೊಂಡಿದ್ರೆ ವೀಕೆಂಡಲ್ಲಿ ಬೇರೆ ಇಟ್ಕೊಂಡಿದ್ರೆ ಎಲ್ರಿಗೂ ಒಳ್ಳೇದಾಯ್ತು ಬರೋದಕ್ಕೆ. ಶೋರ್ ಬರ್ತೀವಿ, ಖಂಡಿತ ಬರ್ತೀವಿ. ಒಂದು 2 ದಿನ ಮುಂಚೆನೇ ಬಂದು ಹೋಗ್ತೀವಿ, ತಲೆ ಕೆಡ್ಸ್ಕೊಂಬಿಡಿ. ಇರಿ, ಪೂಜಾ ಬಂದು ಕೊಟ್ಟೆ ಇಲ್ಲಿ. ಹಾಂ ಆಂಟಿ, ಚೆನ್ನಾಗಿದ್ದೀರಾ? ಓ, ಮದುವೆ ಇಟ್ಕೊಂಡಿದ್ದೀರಾ? ಓಕೆ, ಖುಷಿ ಆಯಿತು. 2 ದಿನ ಮುಂಚೆನಾ? ಆಗಲ್ಲ, ಬಟ್ ಟ್ರೈ ಮಾಡ್ತೀವಿ ಆಂಟಿ. ಸರಿ ಹಾಂ, ಕೊಟ್ಟೆ. ಸರಿ ಅಮ್ಮ, ಆಯಿತು. ಅಲ್ಲ, 2 ದಿನ ಮುಂಚೆ ಎಲ್ಲ ಬರೋಕ್ಕೆ ಹೇಳ್ತಿದ್ದಾರೆ. ಏನು ಮಾಡೋದಲ್ಲ ಹೋಗ್ಬಿಟ್ಟು? ಅದ್ರಲ್ಲಿ ಏನೈತೆ, ಹೋಗಿ ಹೆಲ್ಪ್ ಮಾಡಿಕೊಟ್ರೆ ಆಯ್ತಲ್ಲ. ಹೋಗಿ ಬರೋಣ, ತಲೆ ಕೆಡ್ಸ್ಕೊಂಬೇಡ. ಅವರೆಲ್ಲ ಮಾಡ್ಕೊತಾರೆ, ನೀನೇನು ಮಾಡ್ತೀಯ ಅಲ್ಲಿ ಹೋಗ್ಬಿಟ್ಟು? ಹೋದ್ರೆ ಒಳ್ಳೇದಮ್ಮ, ನಮ್ಮ ಕಡೆ ಹೋಗ್ಲೇಬೇಕು. ಏನು ಮಾಡ್ತೀಯ ನನಗಂತೂ ಗೊತ್ತಾಗ್ತಿಲ್ಲ. ನಾನಂತೂ ಬರಲ್ಲ, ನೀನೇನಾದರೂ ಮಾಡ್ಕೊ. ಅರೆ, ಹಲೋ, ಹಾಯ್ ಆಂಟಿ, ನಿಮ್ಮದೇ ಇನ್ವಿಟೇಷನ್ ನೋಡ್ತಾ ಇದ್ದೆ. ಚೆನ್ನಾಗಿದ್ದೀರಾ? ಹ್ಞೂ, ಇಲ್ಲೆಲ್ಲರೂ ಚೆನ್ನಾಗಿದ್ದಾರೆ. ನೆಕ್ಸ್ಟ್ ಮಂತೇ ಮದುವೆ ಇಟ್ಕೊಂಡಿದ್ದೀರಾ? ತುಂಬ ಖುಷಿ ಆಯಿತು ಕೇಳಿ. 1 ವೀಕ್ ಮುಂಚೆನೇ ಬರ್ತೀವಿ, ಎಲ್ಲ ಲಾಸ್ಟ್ವರೆಗೆ ಇದ್ಬಿಟ್ಟು ಹೋಗ್ತೀವಿ. ಹಾಂ ಸರಿ ಆಂಟಿ, ಓಕೆ ಬಾಯ್. ಭರತ್, ನೆಕ್ಸ್ಟ್ ಮಂತ್ ನನ್ನ ಕಸಿನ್ ಮದುವೆ ಇದೆ. 1 ವೀಕ್ ಲೀವ್ ಆಗ್ಬಿಡು, ಓಕೆನಾ? ಹಂಗೆ ಈವ್ನಿಂಗ್ ಶಾಪಿಂಗ್ ಹೋಗೋಣ, ಬೇಗ ರೆಡಿ ಆಗಿ. ಹಾಂ, ಓ, ಸಾರಿ ಪರ್ಚೇಸ್ ಮಾಡಬೇಕು, ಗೋಲ್ಡ್ ಪರ್ಚೇಸ್ ಮಾಡಬೇಕು. ಇದೇ ನಮ್ಮ ಕಡೆಯವ್ರ ಮದುವೆ ಆಗಬೇಕಾದ್ರೆ 2 ದಿನ ಲೀವ್ ಕೇಳಿದಾಗ ಆಗಲ್ಲ ಅಂತ ಹೇಳಿದೆ. ಅದು ನಿಮ್ಮ ಕಡೆ ಮದುವೆ 1 ವಾರ ಮುಂಚೆ ನಾನೇ ಲೀವ್ ಹಾಕಬೇಕು? ಫಸ್ಟ್ ಆಫ್ ಆಲ್ ಶಾಪಿಂಗ್ ಬೇರೆ ಅಂತ ಇದೆಯಾ? ಮದುವೆ ನಿಂದ ಅವಂದ? ಇಲ್ಲ, ಹೋಗ್ತಾರ. ನಮ್ಮ ಕಡೆ ಎಲ್ಲ ಹಿಂಗೆ ಹೋಗೋಣ. ಇಲ್ಲ, ಆಗಲ್ಲ, ನನ್ನ ಕೈಲಿ ಆಗಲ್ಲ. ನನ್ನ ಮಾತಿಗೆ ಬೆಲೆನೇ ಇಲ್ವಾ? ಹೆಂಡತಿ ಮಾತಿಗೆ ಬೆಲೆ ಇಲ್ವಾ? ಓ ಸರಿ, ನಂಗೆ ಏನು ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ.